ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಮೂಲ್ಯ ಅಮೋ ಬ್ಲಾಗ್. ಇವತ್ತು ನಾನು ಉಪ್ಪಿನಕಾಯಿ ಮಾಡ್ತಾ ಇದ್ದೆ. ಜೀರಿಗೆ ಮಿಡಿ ಉಪ್ಪಿನಕಾಯಿ ಮಾಡಿದ್ದೇನೆ. ನಾನು ಇಲ್ಲಿ 1 kg ಜೀರಿಗೆ ಅಪ್ಪೆ ಮಿಡಿಯನ್ನು ತಗೊಂಡಿದ್ದೇನೆ. ಹಾಗಾಗಿ ಅದರ ಪ್ರಮಾಣದಲ್ಲಿ ಈಗ ಅಪ್ಪೆ ಮಿಡಿ ರೆಸಿಪಿ ನೋಡುವ. ಇದೆ ಒಂದೊಂದೇ ಅಪ್ಪೆ ಮಿಡಿ ಈ ಥರ ದಂಟು ಈ ಥರ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಳ್ಬೇಕು. ಇಷ್ಟು ತೊಟ್ಟನ್ನು ಇಡಬೇಕು. ಪರಿಮಳ ಪರಿಮಳ ಪರಿಮಳ. ಸ್ವಲ್ಪ ಸಣ್ಣ ಅಂದರೆ ಹತ್ತಿರ ಕಟ್ಟಾದರೆ ಸೊನೆ ಅಂಶ ಲಾಸ್ ಆಗ್ತಾ ಹೋಗುತ್ತೆ. ಇವಾಗಲೇ ಎಷ್ಟು ನಿಮಗೆ ಆ ಶೈನಿಂಗ್ ಕಾಣ್ತಿದೆಯಲ್ಲ, ಅದೆಲ್ಲ ಅದರ ರಸ, ಅದರ ಸೊನೆ. ಸೊ ಇದಕ್ಕಿಂತ ದೂರ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಅದೆಲ್ಲಿ ತೊಟ್ಟಿಂದ ಹೊರಟಿರುತ್ತೆ ಆ ಪಾಯಿಂಟಿಗೆ ಕಟ್ ಮಾಡುವಂಥದ್ದು. ಕೈಯಿಂದ ಕಟ್ ಮಾಡಿದರೆ ಕೈ ಸ್ವಲ್ಪ ಈ ಥರ ಎಲ್ಲ ಸುಡತ್ತೆ, ಕಪ್ಪಾಗತ್ತೆ. ಅದಕ್ಕೆ ಈ ಸತಿ ಕತ್ತರಿಂದನೇ ಕಟ್ ಮಾಡುವಂತ ಕಟ್ ಮಾಡ್ತಾ ಇದ್ದೇನೆ. ಇಲ್ಲದಿದ್ರೆ ಗ್ಲೌಸ್ ಹಾಕಬೇಕು. ಇಲ್ಲದಿದ್ರೆ ನಮಗೀಗ ಸಣ್ಣ ಪ್ರಮಾಣ ಅಲ್ಲ, ಅದನ್ನೆಲ್ಲ ಮಾಡಿದರೆ ಆಯಿತು. ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡೋದಾದರೆ ಗ್ಲೌಸ್ ಎಲ್ಲ ಹಾಕಿ ಮಾಡೋದು ಒಳ್ಳೆಯದು. ಇಷ್ಟು ಕುದಿ ಬಂದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣಿಸಿದ ಮೇಲೆ ಮಿಡಿಗೆ ಹಾಕಿದರೆ ಆಯಿತು. ಈ ರೀತಿಯಾಗಿ ಒಂದು ಡ್ರೈ ಪಾತ್ರೆಯಲ್ಲಿ ಈಗ ತಗೊಂಡ ಅಪ್ಪೆ ಮಿಡಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಇದರಲ್ಲಿ ಆಲ್ಟರ್ನೇಟ್ ಲೇಯರ್ ಉಪ್ಪು ಹಾಕ್ತಾರೆ. ಒಂದು ಲೇಯರ್ ಮಿಡಿ ಹಾಕಿ ಇನ್ನೊಂದು ಲೇಯರ್ ಉಪ್ಪು ಹಾಕ್ತಾರೆ. ಹಾಗೆ ಸಹ ಹಾಕ್ಬೋದು. ಆದರೆ ನಾವು ಇಲ್ಲಿ ಉಪ್ಪು ನೀರನ್ನು ಹಾಕ್ತಾ ಇದ್ದೇವೆ. ಉಪ್ಪು ನೀರನ್ನು ಕುದಿಸಿ ಆರಿಸಿ ತಗೊಂಡಿದ್ದೇವೆ, ಅದನ್ನು ನಾವು ಹಾಕ್ತೇವೆ. 2 ಮೆಥಡನ್ನು ಉಪಯೋಗಿಸ್ಬೋದು. ಈ ರೀತಿ ಹಾಕೋದ್ರಿಂದ ಮಿಡಿ ಒಂದೇ ರೀತಿ ಚಟಿಸ್ತದೆ ಮತ್ತು ಯಾವುದೇ ರೀತಿ ಕಪ್ಪಾಗುವುದಿಲ್ಲ. ಇಲ್ಲದಿದ್ದರೆ ಕೆಲವೊಮ್ಮೆ ಮಿಡಿ ಕಪ್ಪಾಗ್ತದೆ. ಹಾಗಾಗಿ ಈಗ ನಾವು ಈ ಮೆಥಡಲ್ಲಿ ಮಾಡಿ ನೋಡುವ ಅಂತ ಈಗ ಮಾಡ್ತಾ ಇದ್ದೇವೆ. ಈಗ ಈ ಥರ ಮಿಡಿಯನ್ನು ಹಾಕಿದ್ಮೇಲೆ ನಾವೀಗ ನಾನಿಲ್ಲಿ 2 ಲೀಟರ್ ನೀರಿಗೆ 400 ಗ್ರಾಮ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಈಗ ತಣ್ಣಗಾಗಿದೆ. ಇದನ್ನು ಫಿಲ್ಟರ್ ಮಾಡಿ ಸಹ ಆಗಿದೆ. ಇದನ್ನು ಇದಕ್ಕೆ ಈಗ ಹಾಕ್ತೇನೆ. ಈ ಥರ ಮಿಡಿಯನ್ನು ಮುಳುಗುವಷ್ಟು ನೀರು ಹಾಕಬೇಕು. ಈಗ ಉಪ್ಪು ನೀರೆಲ್ಲ ಹಾಕಿ ಆಯಿತು. ಇದಕ್ಕೆ ಈಗ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. ಈ ಥರ ಮಿಡಿಯನ್ನು ಉಪ್ಪು ನೀರಲ್ಲಿ ಹಾಕಿ ಪ್ರಿಸರ್ವ್ ಮಾಡಿದ್ದೇವೆ. ಕೆಲವು ಕಾರಣಗಳಿಂದ ಕೆಲವೊಂದು ಮಿಡಿ ಈ ರೀತಿ ಕಪ್ಪಗಾಗಿರುತ್ತೆ. ಇದನ್ನು ಸಪ್ರೇಟ್ ಮಾಡಿ ಈ ರೀತಿ ಬೆಳ್ಳಗಿರುವ ಮಿಡಿಗಳನ್ನು ಮಾತ್ರ ಉಪ್ಪಿನಕಾಯಿಗೆ ಆಯ್ಕೆ ಮಾಡಬೇಕು. ಇದನ್ನು ಸಪ್ರೇಟಾಗಿ ಉಪ್ಪಿನಕಾಯಿ ಮಾಡಲಿಕ್ಕೆ ಉಪಯೋಗಿಸ್ಬೋದು. 1 kg ಅಪ್ಪೆ ಮಿಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನು ಸುಮಾರು 200 ಗ್ರಾಮಷ್ಟು ಮೆಣಸಿನ ಪುಡಿ, ಕಾಲು ಭಾಗ ಒಂದು 50 ಗ್ರಾಮಷ್ಟು ಸಾಸಿವೆ, 25 ಗ್ರಾಮ್ ಆಗುವಷ್ಟು ಜೀರಿಗೆ, 2 ಟೀ ಸ್ಪೂನ್ ಕಾಳುಮೆಣಸು, 1 ಟೀ ಸ್ಪೂನ್ ಮೆಂತೆ, 1 ಟೀ ಸ್ಪೂನ್ ಅರಶಿನ ಪುಡಿ, ಅರ್ಧ ಟೀ ಸ್ಪೂನ್ ಹಿಂಗು ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಕೂಡ ಹಾಕಬೇಕು. ನಾನು ಇಲ್ಲಿ ಅರಶಿನ ಪುಡಿ ಮತ್ತು ಖಾರದ ಪುಡಿಯನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ಬಾಕಿ ಉಳಿದ ಐಟಮ್ಗಳನ್ನು ಡ್ರೈ ರೋಸ್ಟ್ ಮಾಡಿದ್ದೇನೆ. ನೀವು ಬೇಕಾದರೆ ಪ್ರತಿಯೊಂದು ಐಟಮನ್ನು ಬಿಸಿಲಲ್ಲಿ ಇಟ್ಟು ಸಹ ಉಪಯೋಗಿಸ್ಬೋದು. ಕೆಲವರು ಡ್ರೈ ರೋಸ್ಟ್ ಮಾಡ್ತಾರೆ, ಕೆಲವರು ಹಸಿನೂ ಹಾಕ್ತಾರೆ. ನೀವು ನಿಮ್ಮ ಟೇಸ್ಟಿನ ಪ್ರಕಾರ ಹಾಕ್ಬೋದು. ಈಗ ಮಸಾಲೆಯನ್ನೆಲ್ಲ ರೆಡಿ ಮಾಡಬೇಕು. 4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೇನೆ. ಅಂದರೆ ಸಾಧಾರಣ ಒಂದು 50 ಗ್ರಾಮ್ ಸಾಸಿವೆ ಆಗುತ್ತೆ ತಗೊಂಡಿದ್ದೇನೆ. ಇದನ್ನೀಗ ಡ್ರೈ ರೋಸ್ಟ್ ಮಾಡಬೇಕು. ಮತ್ತು ಅದಕ್ಕೆ 2 ಚಮಚದಷ್ಟು, ಈ ಚಮಚದಲ್ಲಿ ತಗೊಂಡಿದ್ದೇನೆ, 2 ಚಮಚದಷ್ಟು ಜೀರಿಗೆಯನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ಮಾಡಿದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಸಪ್ರೇಟಾಗಿ ಪೌಡರ್ ಮಾಡಿಕೊಳ್ಬೇಕು. ನೆಕ್ಸ್ಟ್ 2 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಹುರಿಬೇಕು. ಅದು ಕೂಡ
ಡ್ರೈ ರೋಸ್ಟ್ ಮಾಡಬೇಕು. 1 ಚಮಚದಷ್ಟು ಮೆಂತೆಕಾಳು, ಕಾಳು ಮೆಣಸು ಮತ್ತು ಮೆಂತೆ 2:1 ರೇಷಿಯೋದಲ್ಲಿ ಇರಬೇಕು. ಇದು ಕೂಡ ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲಿ ನಾನು 1 ಚಮಚದಷ್ಟು ಜೀರಿಗೆ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು. ಈ ಥರ ಎಲ್ಲ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಚಮಚದಷ್ಟು ಹಿಂಗನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸರಿನ 4 ಪಟ್ಟಷ್ಟು ಖಾರದ ಪುಡಿ ತಗೊಂಡಿದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಬಿಸಿಲಲ್ಲಿ ಒಣಗಿಸಿ ತಂದಿದ್ದೇನೆ. ಈ 2 ಪೌಡರನ್ನು ಈಗ ಮಿಕ್ಸ್ ಮಾಡಬೇಕು. ಹಳದಿ ಪುಡಿಯನ್ನು ಹಾಕಬೇಕು. ಥರ ಕುದಿಸಿ ಆರಿಸಿಟ್ಟ ಹುಳಿ ಉಪ್ಪು ನೀರು, ಅಂದರೆ ಅಪ್ಪೆ ಮಿಡಿ ನಾವು ಉಪ್ಪಿಗೆ ಹಾಕಿರ್ತೇವಲ್ಲ ಆ ನೀರನ್ನು ಇಲ್ಲೆಲ್ಲ ನಿಮ್ಗೆ ಕಾಣ್ತಾ ಇರ್ಬೋದು. ಸ್ವಲ್ಪ ಇದೆಲ್ಲ ಇದೆ, ಕಸ ಎಲ್ಲ ಇದೆ, ಅದೆಲ್ಲ ಚಂದ ಮಾಡಿ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಳ್ಬೇಕು. ಈ ಥರ ಕ್ಲೀನಾಗಿ ಶೋಧಿಸ್ಕೊಳ್ಬೇಕು. ಇಷ್ಟು ಕಸ ಈಗ ಸಪ್ರೇಟ್ ಆಯಿತು ಇದರಿಂದ. ಈಗ ಪೂರ್ತಿ ಕುದಿಸಿ ಆರಿಸಿದ ಈ ಮಿಡಿ ಚಟ್ಸಿದ ಉಪ್ಪು ನೀರಿದು, ಅದನ್ನು ಈ ಮಸಾಲೆಗೆ ಹಾಕಬೇಕು. ಸಾಧಾರಣ ಸಾಕನ್ನಿಸ್ತದೆ ಉಪ್ಪು ನೀರಿನ ಪ್ರಮಾಣ. ಇಷ್ಟು ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೀವು ಮಿಡಿ ಹಾಕಬೇಕು. ಮಿಕ್ಸಿಯಲ್ಲಿ ಕೂಡ ಪೇಸ್ಟ್ ಮಾಡಬಹುದು. ಈಗ ಉಪ್ಪಲ್ಲಿ ಚಟ್ಸಿದ ಮಿಡಿಯನ್ನು ಇದಕ್ಕೆ ಹಾಕಬೇಕು. ಲಾಸ್ಟಿಗೆ ನಾನು ಒಂದು ಚಿಕ್ಕ ಸೌಟಲ್ಲಿ 1 ಸೌಟು ಸಾಸಿವೆ ಎಣ್ಣೆಯನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಎಳ್ಳೆಣ್ಣೆಯನ್ನು ತಗೊಳ್ಬೋದು. ನಾನು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತೇನೆ. ಎಣ್ಣೆ ಬಿಸಿ ಆದಾಗ ಗ್ಯಾಸ್ ಬಂದ್ ಮಾಡಿ ಪೂರ್ತಿಯಾಗಿ ತಣ್ಣದ ಮೇಲೆ ಉಪ್ಪಿನಕಾಯಿ ಮೇಲೆ ಹಾಕಬೇಕು. ಉಪ್ಪಿನಕಾಯಿ ರೆಡಿಯಾಗಿದೆ. ಇಂಗಿನ ಒಗ್ಗರಣೆ ಹಾಕಿ ಅದನ್ನು ಪೂರ್ತಿಯಾಗಿ ತಣಿದ ಮೇಲೆ ಈ ಮಸಾಲೆ ಮೇಲೆ ಹಾಕಿದರೆ ಈ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನೀವು ನೋಡಿದ್ರಲ್ವಾ ಯಾವ ರೀತಿ ನಾನು ಉಪ್ಪಿನಕಾಯಿ ಮಾಡಿದ್ದೇನಂತ. ನೀವು ನಿಮ್ಮ ರುಚಿಯ ತಕ್ಕಂತೆ ಈ ಮಸಾಲೆಯ ಪ್ರಮಾಣವನ್ನು ವ್ಯತ್ಯಾಸ ಮಾಡ್ಬೋದು. ಮತ್ತು ಈ ಉಪ್ಪಿನಕಾಯಿ ಮಾಡಿದ ತಕ್ಷಣ ತಿನ್ನುವುದಕ್ಕಿಂತ ಒಂದು 15 ದಿನ ಬಿಟ್ಟು ತಿಂದರೆ ಇದರ ರುಚಿ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ.